ಶಾಸಕರಿಗೆ 2 ಟಿಕೆಟ್ ಅನ್ನು ಕೊಡುವುದಕ್ಕೆ ಕೆಎಸ್ಸಿಎ ಒಪ್ಪಿಗೆಯನ್ನ ಸೂಚಿಸಿದೆ. ಐಪಿಎಲ್ ಟಿಕೆಟ್ಗೆ ಸಂಬಂಧಪಟ್ಟಂತೆ ಏನು ಡಿಮಾಂಡ್ ಕ್ರಿಯೇಟ್ ಆಗಿತ್ತು ಆ ಕುರಿತು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ತನ್ನ ನಿರ್ಧಾರವನ್ನ ತಿಳಿಸಿದೆ. ಶಾಸಕರಿಗೆ 2 ಟಿಕೆಟ್ ಅನ್ನು ಕೊಡ್ತೀವಿ ಅಂತ ಹೇಳಿ ಒಪ್ಪಿಕೊಂಡಿದೆ. ನಾಳಿನ ಐಪಿಎಲ್ ಮ್ಯಾಚ್ಗೆ 1+1 ಟಿಕೆಟ್ ಅನ್ನು ನೀಡಲು ಕೆಎಸ್ಸಿಎ ಒಪ್ಪಿಗೆಯನ್ನ ಸೂಚಿಸಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರು ಭೇಟಿಯಾಗಿದ್ರು. ಭೇಟಿಯ ವೇಳೆ ಈ ಭರವಸೆಯನ್ನ ಕೊಟ್ಟಿದ್ದಾರೆ ವೆಂಕಟೇಶ್ ಪ್ರಸಾದ್ ಅವರು. ಮುಂದಿನ 4 ಪಂದ್ಯಗಳ ಟಿಕೆಟ್ ಬಗ್ಗೆ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ನಿರ್ಧಾರ ಆದ್ಮೇಲೆ ಆ ಮಾಹಿತಿಯನ್ನ ಹಂಚಿಕೊಳ್ಳಲಾಗುತ್ತೆ. ಬಟ್ ನಾಳೆಯ ಮ್ಯಾಚ್ಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತೆ ಸನ್ರೈಸರ್ಸ್ ಹೈದರಾಬಾದ್ ಉದ್ಘಾಟನಾ ಪಂದ್ಯ. ನಾಳೆಯ ಪಂದ್ಯಕ್ಕೆ ಶಾಸಕರಿಗೆ 1+1 ಟಿಕೆಟ್ ಅನ್ನ ಕೊಡ್ತೀವಿ ಅಂತ ಹೇಳಿ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರು ಒಪ್ಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಅನಿಲ್ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ಅನಿಲ್, ಶಾಸಕರಿಗೆ 1+1 ಟಿಕೆಟ್ ಅನ್ನ ಕೊಡೋದಕ್ಕೆ ಕೆಎಸ್ಸಿಎ ಒಪ್ಕೊಂಡಿದೆ. ಯಾವ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಯಿತು? ಮಾನದಂಡಗಳನ್ನ ಅನುಸರಿಸಲಾಯಿತಾ ಇಲ್ಲಿ ಈ ವಿಚಾರವಾಗಿ? ಖಂಡಿತವಾಗ್ಲೂ ಮಧುಶ್ರೀ, ನಾಳೆಯಿಂದ ಐಪಿಎಲ್ ಮ್ಯಾಚ್ನ ಕ್ರೇಜ್ ಶುರುವಾಗ್ತಾ ಇದೆ. ನಿನ್ನೆ ಕೂಡ ಕೊನೆ ದಿನದ ಬಜೆಟ್ ಅಧಿವೇಶನದಲ್ಲಿ ಕಾಂಗ್ರೆಸ್ನ ಶಾಸಕ ವಿಜಯಾನಂದ ಕಾಶ್ಯಪ್ ಅವರು ಕೂಡ ಶಾಸಕರಿಗೆ 4 ಟಿಕೆಟ್ ಕೊಡಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕೆಎಸ್ಸಿ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರು ಕೂಡ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ವಿಧಾನಸೌಧದಲ್ಲಿ ಒಂದು ಸಭೆಯನ್ನು ಕೂಡ ನಡೆಯುತ್ತೆ. ಈ ಒಂದು ಸಭೆಯಲ್ಲಿ ಸದ್ಯಕ್ಕೆ 1+1 ಟಿಕೆಟ್ ಅನ್ನು ಒಟ್ಟು ಶಾಸಕರಿಗೆ 2 ಟಿಕೆಟ್ ಕೊಡಬೇಕು ಅನ್ನೋ ಒಂದು ನಿರ್ಧಾರನ ಕೂಡ ಮಾಡಲಾಗಿದೆ. ಅಂದ್ರೆ ಈಗ 4 ಟಿಕೆಟ್ಗೆ ಶಾಸಕರು ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ಈ ಟಿಕೆಟ್ ಕೊಡಬೇಕು ಅಂತ ಈಗ ಮುಂದಿನ ಒಂದು ಸಭೆಯಲ್ಲಿ ಅಥವಾ ಮುಂದಿನ ಮ್ಯಾಚ್ನಲ್ಲಿ 4 ಟಿಕೆಟ್ ಕೊಡೋದ್ರ ಬಗ್ಗೆ ತೀರ್ಮಾನ ಮಾಡ್ತಿರೋ ಒಂದು ಮಾತನ್ನು ಕೂಡ ಇವತ್ತಿನ ಸಭೆಯಲ್ಲಿ ಒಂದು ವಿಶ್ವಾಸವನ್ನು ಕೂಡ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತದ್ದು. ಅಂದ್ರೆ ಈಗ ವಿಜಯಾನಂದ ಕಾಶ್ಯಪ್ಪನವರು ನಿನ್ನೆ ಇಟ್ಟಂತಹ ಒಂದು ಬೇಡಿಕೆ ಒಂದು ಮನವಿಗೆ ಪಕ್ಷಾತೀತವಾಗಿ ಎಲ್ಲಾ ಪಕ್ಷದ ಶಾಸಕರು ಕೂಡ ಒಂದು ಒಕ್ಕಲಾದಂತಹ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು. ಅಂದ್ರೆ ಈಗ ನಮಗೂ ಕೂಡ ಜನಪ್ರತಿನಿಧಿಗಳಾಗಿರ್ತೀವಿ, ಕ್ಷೇತ್ರದ ಶಾಸಕರಾಗಿರ್ತೀರಿ, ಜೊತೆಗೂ ಕೂಡ ನಮಗೀಗ ಅಂದ್ರೆ ಸಾರ್ವಜನಿಕರು ಕೂಡ ಟಿಕೆಟ್ ಅನ್ನ ಕೇಳ್ತಾರೆ. ಹೀಗಾಗಿ ನಮಗೂ ಟಿಕೆಟ್ ಬೇಕು ಅನ್ನೋ ಬೇಡಿಕೆಯನ್ನು ಕೂಡ ನಿನ್ನೆ ಇಟ್ಟಿದ್ರು. ಎಲ್ಲಾ ಶಾಸಕರು ಕೂಡ ಪಕ್ಷಾತೀತವಾಗಿ ನಿನ್ನೆ ಸಹಮತವನ್ನು ಕೂಡ ವ್ಯಕ್ತಪಡಿಸಿದ್ರು. ಇವತ್ತು ಕೂಡ ಆರ್ ಅಶೋಕ್ ಅವರು ಕೂಡ ಹೇಳಿದ್ರು ನಮ್ಗೆ ಕೂಡ ಬೇಕಿತ್ತು ಅಂತ. ಹೀಗಾಗಿ ಇವತ್ತಿನ ಒಂದು ಸಭೆಯಲ್ಲಿ ಟಿಕೆಟ್ ನೀಡುವ ಬಗ್ಗೆ ಈಗ ಕೆಎಸ್ಸಿ ಒಂದು ತೀರ್ಮಾನ ಕೂಡ ಬಂದಿರುವಂತದ್ದು. ಸಂಜೆ ಇದರ ಬಗ್ಗೆ ಅಧಿಕೃತವಾದಂತಹ ಪ್ರಕಟಣೆ ಕೂಡ ಬರುತ್ತೆ. ಇನ್ನು ಸಿಎಸ್ ಶಾಲೆ ರಜನೀಶ್ ಅವರ ನೇತೃತ್ವದಲ್ಲಿ ಸಭೆ ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಈಗ ಒಂದು ಸಭೆಯಲ್ಲಿ ಏನಾದರೂ ಮತ್ತೆ ಹೆಚ್ಚುವರಿ ಟಿಕೆಟ್ ಕೊಡಬೇಕಾದ ಸದ್ಯಕ್ಕೆ ಈಗ 2 ಟಿಕೆಟ್ಗೆ ಮಾತ್ರ ಸೀಮಿತ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಒಂದು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಸದ್ಯಕ್ಕೆ ಒಂದು ನಿರ್ಧಾರ ಏನು ತೆಗೆದುಕೊಂಡಿದ್ದಾರೆ, ಈ ಒಂದು ಶಾಸಕರಿಗೆ ಒಂದು ರೀತಿ ವರದಾನ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಶಾಸಕರಿಗೆ ಕೂಡ ಪದೇ ಒಂದು ಬೇಡಿಕೆ ಕೂಡ ಬರ್ತಾನೆ ಇತ್ತು. ಅಂದ್ರೆ ಕ್ಷೇತ್ರದಲ್ಲಿ ಟಿಕೆಟ್ ನಮಗೆ ಬೇಕು ಅನ್ನೋ ಒಂದು ಸಾಕಷ್ಟು ಜನ ಕ್ಯೂ ನಿಲ್ತಾರೋ. ಆದ್ರೆ ಈಗ ನಾವು ಕೂಡ ಹೋಗಿ ಕ್ಯೂ ನಿಲ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಹೀಗಾಗಿ ನಮಗೂ ಕೂಡ ಟಿಕೆಟ್ ಬೇಕು ಅನ್ನೋ ಒಂದು ಬೇಡಿಕೆನ ಕೂಡ ನೆನ್ನೆ ಇಟ್ಟಿದ್ರು. ಹೀಗಾಗಿ ಅವರ ಬೇಡಿಕೆಗೆ ಒಂದು ಮೊದಲ ಹಂತದ ಗೆಲುವು ಅಂತ ಹೇಳ್ಬೋದು. ಇನ್ನು ಅವರ ಇಟ್ಟಂತ ಪೂರ್ಣ ಪ್ರಮಾಣದ ಬೇಡಿಕೆ 4 ಟಿಕೆಟ್ ಏನಿತ್ತು ಅದನ್ನ ಮುಂದಿನ ದಿನಗಳಲ್ಲಿ ಕೆಎಸ್ಸಿಎ ಕೊಡುತ್ತಾ ಹೇಗೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಮಧುಶ್ರೀ, ಧನ್ಯವಾದ ಅನಿಲ್ ತಮ್ಮ ಮಾಹಿತಿಗಾಗಿ. ಇನ್ನು ಕೆಎಸ್ಸಿಎ ಮತ್ತು ಡಿಎನ್ಎ ಸಂಸ್ಥೆ ಜೊತೆಗೆ ಸಿಎಸ್ ಸಭೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೆಎಸ್ಸಿಎ ಮತ್ತು ಡಿಎನ್ಎ ಸಂಸ್ಥೆಯ ಜೊತೆಗೆ ಸಭೆ ಮಾಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ಆರಂಭ ಆಗುತ್ತೆ. ಟಿಕೆಟ್ ಮಾರಾಟದ ಹೊಣೆಯನ್ನ ಹೊತ್ಕೊಂಡಿದೆ ಡಿಎನ್ಎ ಸಂಸ್ಥೆ. ಟಿಕೆಟ್ ಮಾರಾಟ ಹೊರಗುತ್ತಿಗೆಯನ್ನ ಕೆಎಸ್ಸಿಎ ಕೊಟ್ಟಿದೆ. ಶಾಸಕರ ವಿಚಾರವಾಗಿ ಸಂಸ್ಥೆ ಜೊತೆ ಸಿಎಸ್ ಅವರು ಚರ್ಚೆಯನ್ನ ಮಾಡ್ತಾರೆ. ಈಗಾಗಲೇ ಕೆಎಸ್ಸಿಎ ಒಪ್ಕೊಂಡಿದೆ 1+1 ಟಿಕೆಟ್ ಅನ್ನ ಕೊಡೋದಕ್ಕೆ. 4 ಟಿಕೆಟ್ಗಳ ಬದಲು 2 ಟಿಕೆಟ್ಗಳನ್ನ ಶಾಸಕರಿಗೆ ಕೊಡುವ ನಿಟ್ಟಿನಲ್ಲಿ ನಿರ್ಧಾರ ಆಗಿದೆ. ಸಂಜೆ ಹೊತ್ತಿಗೆ ಅಧಿಕೃತವಾಗಿ ಅದರ ಘೋಷಣೆ ಕೂಡ ಆಗುತ್ತೆ. ಇದೇ ವಿಚಾರವಾಗಿ ಸಿಎಸ್ ಅವರ ನೇತೃತ್ವದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ನಡೆಯುತ್ತೆ.